ಈ ಹೈಟು ಈ ವೆಯ್ಟು ಈ ಫೇಮಸ್ ಪರ್ಸನಾಲಿಟಿನ ಎಲ್ಲೋ ನೋಡ್ದಂಗಿದೆಯಲ್ಲ. ನಮ್ ಬನ್ನೂರ್ ಕುರಿನಾ? ಏಯ್ ಕರಿಬೇಕು. ಏನ್ ಸಿನ್ಸಿಯರ್ ಆಗಿ ಲೆಕ್ಚರರ್ ಹೇಳೋ ಪಾಠ ಕೇಳೋರ್ ತರ ಪೋಸ್ ಕೊಡ್ತಾ ಇದ್ಯಾ? ಈ ಆಟ ಎಲ್ಲ ನಮ್ಮ ಹತ್ರ ಹೇಳ್ಕೊಳ್ಬೇಡ. ಸುಮ್ಮನಿರು ಕಾಟಪ್ಪ, ನನ್ ಪಾಠ ಕೇಳಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ನನ್ ಕೇಳಿಸ್ಕೊಬೇಕು, ಪ್ಲೀಸ್ ಕಾಟ ಕೊಡ್ಬೇಡ. ಕಾಟ ಕೊಡಕ್ಕೇನೆ ನಾನು ಹುಟ್ಟಿರೋರು. ನೀನ್ ಇಷ್ಟೊಂದೆಲ್ಲ ಡಚಾ ಕೊಡ್ದಾದ್ಮೇಲೂ ನಾನ್ ನಿನಗೆ ಕಾಟ ಕೊಡ್ಲಿಲ್ಲ ಅಂದ್ರೆ ನಮ್ ಗಂಡಸ್ರ ಕಾಂದಾನ್ಗೆ ಅವಮಾನ. ಒಂದು ರಾಕೆಟ್ ಮಾಡ್ಕೊಡ. ಹೇ ಇದ್ಯಾಕೋ ನಂಗೆ ಕೊಡ್ತಾ ಇದೀಯಾ? ನಿಂಗೆ ಆಡ್ಬೇಕು ಅನ್ನೋ ಆಸೆ ಇದ್ರೆ ಕ್ಲಾಸ್ ಮುಗ್ದ್ಮೇಲೆ ಆಚೆ ಹೋಗಿ ಆಡು. ಆಟ ಆಡ್ತೀನಿ, ಖಂಡಿತ ಆಟ ಆಡ್ತೀನಿ. ಆದ್ರೆ ರಾಕೆಟ್ ಜೊತೆ ಅಲ್ಲ, ಈ ಬಿಳಿ ರಾಗಿ ಜೊತೆ. ಆ ರಾಕೆಟ್ನ ಲೆಕ್ಚರರ್ ಮೇಲೆ ಸಿ. ಏನು ನಾನಾ? ಎಸಿದೆ ಹೋದ್ರೆ ಇಲ್ಲ ಇಲ್ಲ, ಬೇಡ 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 ಬೇಡ. ಆ ಭಯ ಸುಮ್ನೆ ಹೇಳಿದಷ್ಟು ಮಾಡ. ಬೇಡ ಕಣು, ಸಿಕ್ಕಾಕೊಂಡ್ರೆ ಒಂದ್ ದೊಡ್ಡ ಸೀನ್ ಆಗುತ್ತೆ. ಸೀನ್ ಆಗ್ಲಿ ಅಂತಾನೆ ಮಾಡ್ತಿರೋದು. ಇವತ್ತಿನ ಎಪಿಸೋಡ್ ಅಲ್ಲಿ ನೀನೇ ಹೈಲೈಟ್. ಯಾರು ಎಸ್ತಿ ರಾಕೆಟ್ನ? ನಿಮ್ಮನ್ನೇ ಕೇಳ್ತಾ ಯಾರು ಹೇಳಿ? ಅಲ್ಲ, ನೀವೆಲ್ಲ ಏನಿ ಕಾಲೇಜಿಗೆ ಬರ್ತೀರಾ? ನಿಮ್ಮನ್ನ ನೀವು ಏನು ಸ್ಕೂಲ್ ಮಕ್ಕಳು ಅಂತ ಅನ್ಕೊಂಡಿದೀರಾ? ಸಾರ್ ನೋಡಿದ್ರೆ ನಮ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಷ್ಟು ಕ್ಲೀನ್ ಆಗಿ ಪಾಠ ಮಾಡ್ತಿದಾರೆ. ನಿಮ್ಗೆಲ್ಲ ಅದೇನ್ ಕೋತಿ ಚೇಷ್ಟ ತರ ಕಾಣಿಸ್ತಾ ಇದ್ಯಾ? ನಮ್ ಬಾಯ್ಸ್ ನೋಡಿ ಶಿಸ್ತಿನ ಸಿಪಾಯಿಗಳ ತರ ಹೇಗ್ ಓದ್ಕೊಳ್ತಾ ಇದೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕ್ಲಾಸಿಂದ ಹೊರಗಡೆ ಹೋಗ್ಬಿಡಿ. ಆದ್ರೆ ನಮ್ಮಂತ ಇನ್ನೋಸೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರ ತೊಂದರೆ ಕೊಡ್ಬೇಡಿ. ನಾವು ಓದ್ಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಈಗೇನು ಯಾರು ಮಾಡಿದಿರ ಅಂತ ಒಪ್ಕೊಳ್ತೀರಾ ಇಲ್ವೋ? ಇವರು ಈಗೆಲ್ಲ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ಸರ್. ಏನ್ ಮಾಡ್ಬೇಕು ಅಂದ್ರೆ ಪೇಪರ್ನ ಓಪನ್ ಮಾಡಿ ಸರ್, ಏನಾದ್ರು ಕ್ಲೂ ಸಿಗ್ಬೋದು. ಓಂ ಅಂತ ಬರ್ದಿದೆ ಸರ್. ಓಂ ಅಂತ ಬರೆದು ಪೇಜ್ ನಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡೋರು ಅಮೂಲ್ಯ ಸರ್. ಅಮೂಲ್ಯ, ಟೂ ಬ್ಯಾಡ್. ನೀನ್ ಇಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ಬ್ಯಾಡ್. ಸಾರಿ ಸರ್, ಬೈ ಮಿಸ್ಟೇಕ್ ಆಗ್ಬಿಡ್ತು. ಮಿಸ್ಟೇಕ್ ಆಗಿ ರಾಕೆಟ್ ಮಾಡಿ ಮೇಷ್ಟ್ರ ಮೇಲೆ ಎಸಿದ್ಯಾ? ಗೆಟ್ ಔಟ್ ಸರ್. ಅದು ಗೆಟ್ ಔಟ್. ನಿಂತ್ಕೋ. ಅಲ್ಲ ಅಮ್ಮು, ನೀನ್ ಇಷ್ಟು ಒಳ್ಳೆ ಸ್ಟೂಡೆಂಟ್. ಇಷ್ಟು ದಿನ ನಿನ್ ಮೇಲೆ ಬ್ಲ್ಯಾಕ್ ಮಾರ್ಕ್ಸೇ ಇರ್ಲಿಲ್ಲ. ಆದ್ರೆ ಇವತ್ತು ಯು ಆರ್ ಬಿಹೇವಿಂಗ್ ಲೈಕ್ ಕೋತಿ. ನಮ್ ಲೆಕ್ಚರರ್ ಆಗಿದ್ದಕ್ಕೆ ಡೀಸೆಂಟ್ ಆಗಿ ಗೆಟ್ ಔಟ್ ಅಂತ ಅಂದಿದ್ದಾರೆ. ಅದೇ ಬೇರೆ ಲೆಕ್ಚರರ್ ಆಗಿದ್ದಿದ್ರೆ ನೀನ್ ಹೊಟ್ಟೆಗೆ ಅನ್ನ ತಿಂತ್ಯಾ ಇಲ್ಲ ಮಣ್ ತಿಂತ್ಯಾ ಅಂತ ಬೈದಿರೋರು. ನೀನ್ ಜುಟ್ಟಿಡ್ಕೊಂಡು ಗೋಡೆಗೆ ಟಪ್ಪ 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 ಅಂತ ಜಜ್ಜಿರೋರು. ಆದ್ರೆ ನಮ್ ಲೆಕ್ಚರರು ದೇವರ ಪ್ರತಿರೂಪ. ಇದೊಂದು ತಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಡು ಇಲ್ಲೇ ಇರಕ್ ಬಿಟ್ಬಿಡಿ ಸರ್. ಪಾಪಚೆ, ಸ್ಟೂಡೆಂಟ್ ಲೈಫ್ ಹಾಳಾಗುತ್ತೆ. ನೋಡ್ದ ಅಮೂಲ್ಯ, ಒಲ್ಲಬ್ಬ ಎಷ್ಟು ಒಳ್ಳೆ ಹುಡುಗ. ಸಾರಿ ಕೇಳು. ಸಾರಿ ಸರ್. ನನ್ಗಲ್ಲ, ಒಲ್ಲಬ್ಬನ್ ಕೇಳು. ಸಾರಿ ವಲ್ಲಭ, ನಿನ್ ಋಣನ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಒಂದಲ್ಲ ಒಂದಿನ ತೀರ್ಸ್ತೀನಿ. ಇಟ್ಸ್ ಓಕೆ ಅಮ್ಮು, ಇಟ್ಸ್ ಓಕೆ. ನನ್ ಋಣನ ತೀರ್ಸ್ಲೇಬೇಕು ಅಂತಂದ್ರೆ ಈ ತರ ಬ್ಯಾಡ್ ಬಿಹೇವಿಯರ್ನ ಇನ್ಮೇಲಿಂದ ಬಿಟ್ಬಿಡು. ಓಕೆ? ಇಲ್ಲ ಅಂದ್ರೆ GS ಆಗಿ ನಿನ್ ಮೇಲೆ ಸಿವಿಯರ್ ಆಕ್ಷನ್ ತಗೊಳ್ಬೇಕಾಗುತ್ತೆ. ಸಿಟ್ ಡೌನ್. ಗಿರಿಜಾ,
ರೀ ಹೋದ್ ಕೆಲ್ಸ ಏನಾಯ್ತ್ರಿ? ಒಂದ್ ಸಂತೋಷ ಸುದ್ದಿ ಇದೆ, ಮೊದ್ಲೆಲ್ಲರನ್ನು ಕರಿ. ರಕ್ಷಾ, ಸುಂದ್ರ, ಎಲ್ಲ ಬೇಗ ಬನ್ನಿ. ಇದು ಸಂತೋಷ ಸುದ್ದಿ ಅಂತ ಕಣು. ಓ ಸಂತೋಷಿದ್ದೀನ. ಏನ್ ಬಾವ? ಈ ಸಲ ಗಣೇಶ ಕೂಡ್ಸೋ ಉಸ್ತುವಾರಿ ಆ ಪುಣ್ಯದ ಕೆಲಸ ನಮ್ಗೆ ಸಿಕ್ಕಿದೆ. ನೀನ್ ಹೇಳ್ದಂಗೆ ಆಯ್ತಲ್ಲೇ. ನಿಜವಾಗ್ಲೂ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೋದ ವರ್ಷ ಗಣೇಶ ಕೂಡ್ಸಕ್ಕೆ ಎದುರುಗಡೆ ಮನೆಯವ್ರಿಗೆ ಅವಕಾಶ ಸಿಕ್ಕಿದಾಗ ನನ್ನ ಎಷ್ಟೆಲ್ಲ ಹೀಯಾಡ್ಸಿದ್ರು, ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಈ ಸಲ ಕಮಿಟಿಯವರೆಲ್ಲ ಈ ಸಲ ನಂದಣ್ಣನ್ ಕೊಡೋಣ, ಅವನು ಭಕ್ತಿಯಿಂದ ಮಾಡ್ತಾನೆ ಅಂತ ಹೇಳಿದ್ರು. ಈ ಸಲ ಗಣೇಶ ಹಬ್ಬ ಮಾಡಕ್ಕೆ ಸಾಕ್ಷಾತ್ ಗೌರಿಯ ಅನುಗ್ರಹನೇ ನಮಗ್ ಸಿಕ್ಕಿದೆ. ಕೊನೆಗೂ ನಮ್ಮ ಆಸೆನ ಆ ದೇವರು ನೆರವೇರಿಸಿದಾನೆ. ಅವನ್ ಪೂಜೆನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಅದ್ರ ಜೊತೆಗೆ ಗಣೇಶನ ತರೋದ್ರಿಂದ ಹಿಡಿದು ಪೆಂಡಾಲ್ ಹಾಕೋದು, ಊಟದ ವ್ಯವಸ್ಥೆ ಮಾಡೋದು, ಚೇರ್ ಹಾಕೋದು, ತುಂಬಾ ಕೆಲಸಗಳಿದೆ. ಮಾಧವನ್ಗೆ ಆ ಪೆಂಡಾಲ್ ಹಾಕೋ ವ್ಯವಸ್ಥೆ ಎಲ್ಲ ಕೊಡ್ತೀನಿ. ನೀನು ಮತ್ತೆ ವಲ್ಲಭ ಗಣೇಶನ ತರಬೇಕು. ಕೇಳಿದ್ರಲ್ಲ ಬಾವ, ನೋಡ್ತಾ ಇರಿ, ಒಂದು ಕಲರ್ಫುಲ್ ಗಣೇಶನ ತಂದು ಧಾಮ್ ಧೂಮ್ ಅಂತ ಕೂಡಿಸ್ಬಿಟ್ಟು ಎಲ್ರು ಕಣ್ ಕುಕ್ಬೇಕು, ಹಂಗಪ್ಪ ಮಾಡೋಣ. ಕಲರ್ ಗಣೇಶನ್ ತರಬೇಡ. ಯಾಕೆ ಬಾವ? ಅದೇ ಈಗೆಲ್ಲ ಈಕೋ ಫ್ರೆಂಡ್ಲಿ ಗಣೇಶ ಬರುತ್ತಲ್ಲ, ಅದನ್ನ ತರೋಣ. ಪರಿಸರ ಪ್ರೇಮಿ ಗಣೇಶನ ವಿಗ್ರಹನೇ ತರಬೇಕು. ಇನ್ನು ಕೇಶವಂಗೆ ಊಟದ ವ್ಯವಸ್ಥೆ ಒಪ್ಪಿಸ್ತೀನಿ. ಬಂದವ್ರಿಗೆ ಊಟ ತಿಂಡಿ ಯಾವತ್ರಲ್ಲೂ ಕಡಿಮೆ ಆಗಬಾರದು. ಮಾವ, ನಾನು ಅತ್ತೆ ಸೇರಿ ಪಂಚಕಜಾಯ, ಕಡುಬು, ಮೋದಕ ಇದೆಲ್ಲ ಮಾಡ್ತೀವಿ ಅಲ್ವಾ ಅತ್ತೆ? ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ತ್ಬಿಟ್ಟಿಲ್ಲ ಬಾವ. ಏನಪ್ಪ? ಆರ್ಕೆಸ್ಟ್ರಾ ಬಾವ, ನೀವು ಅನ್ನಿ, ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಫೇಮಸ್ ಆರ್ಕೆಸ್ಟ್ರಾದವ್ರಿಗೆ ಹೇಳ್ತೀನಿ, ನಾನೇ ಆ ಸಾಂಗ್ ನ ಲಿಸ್ಟ್ ಮಾಡ್ಕೊಡ್ತೀನಿ. ಅವ್ರು ಆಡ್ತಾ ಇದ್ರೆ ಗಣೇಶನ್ ನೋಡಕ್ ಬಂದು ಅವ್ರು ಹಾಡ್ ಕೇಳ್ತಾ 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 ಗಣೇಶನ್ ವಿಸರ್ಜನೆ ಆದ್ರೂ ಹಂಗೆ ಕೂತಿರ್ಬೇಕು. ಅಷ್ಟೆಲ್ಲ ಬಾವ, ಗಣೇಶನ್ ಸೌಂಡ್ ಹೆಂಗ್ ಬರ್ಬೇಕು ಅಂದ್ರೆ ಎದುರುಗಡೆ ಇರೋ ನಮ್ಮ ಐರಾವಣ ಮೈರವಣ ಗಡ್ಡ 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 ನಡಿಬಿಡ್ಬೇಕು, ನಿದ್ದೆ ಬರಬಾರ್ದು. ಬಾರಿಸ್ಬಿಡ್ತೀನಿ ನೋಡು. ನಾವೇನೋ ಗಣೇಶ ಇಟ್ಟಾಗ ಎಲ್ರು ಭಕ್ತಿಯಿಂದ ಆಶೀರ್ವಾದ ತಗೊಂಡೋಗ್ಲಿ ಅಂದ್ರೆ ಇವನೇನೋ ಆರ್ಕೆಸ್ಟ್ರಾ ಇಡ್ತಾನಂತೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಬಾರಿಸ್ತೀನಿ. ಗಿರಿಜಾಬಾಯಲ್ಲಿ ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ಕಮಿಟಿಯವ್ರು ಕೊಟ್ಟಿರೋ ದುಡ್ಡು, ಊರ್ ಜನರಿಂದ ಸಂಗ್ರಹಣೆ ಆಗಿರೋ ದುಡ್ಡು. ಜೋಪಾನವಾಗಿ ಎತ್ತಿಡು. ನಾಳೆ ಬೆಳಗ್ಗೆ ಎದ್ದು ಪೆಂಡಾಲ್ನವ್ರಿಗೆ, ಊಟದವ್ರಿಗೆ, ಚೇರ್ನವ್ರಿಗೆ, ಗಣಪತಿಯವ್ರಿಗೆಲ್ಲ ದುಡ್ಡು ಕೊಡಬೇಕು ನಾನು. ಆಯ್ತು ರೀ. ಯಾಕೆ ಅಮ್ಮ ಹಿಂಗ್ ಕೂತಿದ್ಯಾ? ಏನಾಯ್ತು? ನಂಗೆ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಕುಂಟಿ ಕುಂಟಿ ಕಾಲ್ ನೋವ್ತಿದೆ, ಯೋಚನೆ ಮಾಡಿ ಮಾಡಿ ತಲೆ ನೋವ್ತಿದೆ. ಆ ವಲ್ಲಭ ಕೊಡ್ತಿರೋ ಟಾರ್ಚರ್ಗೆ ಜೀವನನೇ ಸಾಕು ಅನ್ಸ್ತಿದೆ. ಅಲ್ಲ, ವಲ್ಲಭ ಕಾಟ ಕೊಡ್ತಾನಲ್ಲ, ನಿನ್ ಕೋಪ ಬರಲ್ವಾ? ನನಗ್ ಬರ್ತಿರೋ ಕೋಪಕ್ಕೆ ಅವನ ಚಚ್ಚಾಕ್ಬೇಕು ಅನ್ಸ್ತಿದೆ. ಆದ್ರೆ ಸಿದ್ದು ಜೊತೆಗಿರೋದ್ನ ಅವ್ನ್ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ವಿಡಿಯೋ ಏನಾದ್ರು ನಮ್ಮ ಅಪ್ಪನೋ ಚಿಕ್ಕಪ್ಪನೋ ಅಥವಾ ಅಣ್ಣನೋ ನೋಡ್ಬಿಟ್ರೆ ನನ್ ಕತೆ ಮುಗೀತು. ಮೊದ್ಲೇ ನಮ್ ಮನೇಲಿ ಲವ್ ಅನ್ನೋ ವಿಷಯ ಕೇಳಿದ್ರೇನೆ ಗುರ್ರ ಅಂತಾರೆ. ಈಗ ನನ್ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಷ್ಟೇ ಅಲ್ಲ, ನಾಳೆಯಿಂದ ನನಗ್ ಕಾಲೇಜಿಗೂ ಕಳ್ಸಲ್ಲ. ಯಾವನು ತಲೆ ಕಟ್ಟಿ ನನ್ನ ಮದ್ವೆನೂ ಮಾಡಿಸ್ಬಿಡ್ತಾರೆ. ಇದಕ್ಕೇನ್ ಸೊಲ್ಯೂಷನ್? ವಲ್ಲಭಂಗ್ ಹಿಂಗೆ ಎದ್ರುಕೊಂಡ್ ಇದ್ಬಿಡ್ತೀಯಾ? ಇಲ್ಲ ಅಮ್ಮು, ಭಯ ಪಟ್ರೆ ಭಯ ಪಡಿಸ್ತಾರೆ, ಭಯ ಪಡಿಸಿದ್ರೆ ಭಯ ಪಡ್ತಾರೆ. ಮಾರಿ ಮುನಿದರೆ ಗಂಡು ಪರಾರಿ ಅನ್ನೋ ಮಾತನ್ನ ನೀನ್ ಇವತ್ ಪ್ರೂವ್ ಮಾಡ್ಬೇಕು ಅಮ್ಮು. ನಿನ್ನಲ್ಲೂ ಒಂದು ಬೆಂಕಿ ಇದೆ, ನಿನ್ನಲ್ಲೂ ಒಂದು ಕಿಚ್ಚಿದೆ, ನಿನ್ನಲ್ಲೂ ಒಂದು ಜ್ವಾಲೆ ಇದೆ. ಕೋತಿ ಎಲ್ಲ ಒಂದೇ ಕಣೆ. ಸಾರಿ ಕಣೆ, ಫ್ಲೋಲ್ ಏನೋ ಬಂದ್ಬಿಡ್ತು. ಅಮ್ಮು ನೀನು ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಆದ್ರೆ ಈ ಅಮ್ಮ ಬಂದ್ರೆ 3 ಇರುತ್ತೆ. ನಮ್ಮೂರಲ್ಲಿ ನನ್ನ ಎಲ್ರು ಸೋಲ್ಜರ್ ಅಂತ ಕರೀತಾರೆ. ನಿಮ್ಮೂರ್ ಇದೆ ಅಲ್ವಾ? ಇಲ್ಲಾರೆ ನಿನ್ನ ಸೋಲ್ಜರ್ ಅಂತ ಕರೀತಾರೆ? ತಡಿಬೇಡಿ, ಇವತ್ಯಾರು ನನ್ ತಡಿಬೇಡಿ. ಇವತ್ ನಾನಿಡೋ ಒಂದೊಂದ್ ಹೆಜ್ಜೆನೂ ಭಯಂಕರವಾಗಿರುತ್ತೆ.
ಅಮ್ಮ ಏನೇ ಮಾಡ್ತೀಯಾ? ಫೋನ್ ಕದಿ. ಅಯ್ಯೋ ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿ ಯುದ್ಧಕ್ಕೆ ಹೋಗ್ತೀನೋ ಅನ್ಕೊಂಡೆ. ಅದ್ ಸರಿ, ಫೋನ್ ಹೇಗೆ ಕದೀತ್ಯಾ? ಅದು ನಂಗೂ ಗೊತ್ತಾಗ್ತಿಲ್ಲ ಕಣೆ. ಏನಾದ್ರೂ ಐಡಿಯಾ ಕೊಡೆ ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನಾದ್ರೂ ಹೇಳೆ. ಹಾ, ಐಡಿಯಾ. ಓಕೆ ವಲ್ಲಭ, ಇವತ್ ನಿಂಗಿದೆ ಕಣ. ಈ ಹೈಟು, ಈ ವೆಯ್ಟು, ಈ ಫೇಮಸ್ ಪರ್ಸನಾಲಿಟಿನ ಎಲ್ಲೋ ನೋಡ್ದಂಗಿದೆಯಲ್ಲ. ನಮ್ ಬನ್ನೂರ್ ಕುರಿನಾ? ಎಲ್ಲ ಕುನ್ನಿ ವೇಷ ಬದಲಾಯಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಮಾಡ್ತೀನಿ. ಓ ನಮ್ಮ ಮಕ್ಕಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಸ್ಕೂಲ್ಗೆ ಹೋಗೋಕ್ ಮರ್ತೋಗಿ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ದೀರಾ? ಸ್ಕೂಲ್ ದಾರಿ ಗೊತ್ತು ತಾನೆ? ಕಮೋನ್, ನಾವು ಸ್ಕೂಲ್ ಮಕ್ಕಳಲ್ಲ, ಡಾಕುಗಳು. ಡಾಕುಗಳ? ಮತ್ತೆ ಕೈಯಲ್ಲಿ ಗನ್ನೇ ಇಲ್ಲ? ಗನ್ನ 1 2 3. ಅಯ್ಯೋ ಪ್ಲೀಸ್, ನಾನು ಇನ್ನು ಚಿಕ್ಕ ಹುಡುಗ, ನಾನು ಏನೂ ಮಾಡ್ಬಿಡಿ. ಯಾರು ನೀವು? ದಯವಿಟ್ಟು ಬಿಟ್ಬಿಡಿ ನನ್ನ ಪ್ಲೀಸ್. ನಿನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಎಂತ ಕೆಟ್ಟ ಮನ್ಸ ನೀನು. ಒಳ್ಳೆಯವ್ರಿಗೆಲ್ಲ ತೊಂದರೆ ಕೊಡ್ತೀಯ. ಅದಲ್ಲ, ಹೆಣ್ಮಕ್ಳನ್ನ ಗೋಳಾಯ್ಕೊಂತ್ಯ. ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಇವತ್ತು. ಶೂಟ್ ಮಾಡ್ಬಿಡ್ತೀವಿ. ಪ್ಲೀಸ್ ನಾನೇನು ಮಾಡ್ಬಿಡಿ. ನಾನಿನ್ನು ಬಾಳಿ ಬದುಕ್ಬೇಕಾಗಿರೋನು, ಎಲಿಜಿಬಲ್ ಬ್ಯಾಚುಲರ್. ಸರಿ, ನಮಗೇನಾದ್ರೂ ಕೊಡು, ಬಿಟ್ಬಿಡ್ತೀವಿ. ಏನ್ ಕೊಡ್ಬೇಕು? ಅಯ್ಯೋ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಏಯ್, ಯಾರಿಗೋ ಬೇಕು ನಿನ್ ದುಡ್ಡು? ತೆಗಿ ನಿನ್ ಜಂಗಮಾವಣಿನ. ಏನು ಜಂಗಮಾವಣಿನ? ಓ, ಮೊಬೈಲ್ಗೆ ಕನ್ನಡದಲ್ಲಿ. ಓಕೆ. ಹೌದು ಕಣೋ, ತೆಗಿ ನಿನ್ ಜೇಬಿಂದ. ಅಯ್ಯೋ ಪ್ಲೀಸ್, ನನ್ ಜಂಗಮಾವಣಿ ತಂಟೆಗೆ ಮಾತ್ರ ಬರ್ಬೇಡಿ ದಯವಿಟ್ಟು, ಪ್ಲೀಸ್. ಏಯ್, ತೆಗಿಯೋ ಸುಮ್ನೆ. ಆಯ್ತು ಆಯ್ತು ಆಯ್ತು. ಓಕೆ ಓಕೆ, ಡೋಂಟ್ ಶೂಟ್ ಮೀ ಪ್ಲೀಸ್. ಏಯ್, ಇದಲ್ಲ, ಆ ಆರೆಂಜ್ ಕಲರ್ ತೆಗಿ. ಅಯ್ಯೋ, ನನ್ನ ಹತ್ರ ಇರೋದೇ ಇದು. ಆ ಆರೆಂಜ್ ಕಲರ್ ಫೋನು ಮೊನ್ನೆನೇ ಹೊಡೆದೋಯ್ತು. ಏನು ಹೇಳ್ತಿದ್ಯಾ? ಯಾಕೆ ಶಾಕ್ ಆಯ್ತಾ? ಕರಿಬೇಕೆ?